ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ಬಂದು ವೆಡ್ನೆಸ್ಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬೆಳಗ್ಗೆನೇ ಎದ್ದು ಹಾಲು ತೊಗೊಬರೋಣ ಅಂತ ಹೋಗಿದ್ದೆ. ಸೊ ಲೈಟಾಗಿ ಬಿಸಿಲು ಕೂಡ ಬರ್ತಾಯಿತ್ತು. ಸೊ ಹಾಲು ತೊಗೊಂಬಂದು ಟೀ ಮಾಡಿ ಕುಡ್ದು ಈಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಟಿಫನ್ಗೆ ಬೆಳಗ್ಗೆನೇ ಪಲ್ಯ ಮಾಡಿ ಆಮೇಲೆ ದೋಸೆ ಮತ್ತು ಚಟ್ನಿ ಮತ್ತು ರೈಸ್ನ ಮಾಡಿದ್ದೆ. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಆಗಿತ್ತು, ಬಟ್ ಚೆನ್ನಾಗೇ ಬಂದಿತ್ತು. ಇದೇನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು 2 ಡೇಸ್ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೀನಿ. ಸೊ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಲಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಚಟ್ನಿ ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೆ. ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪುದು ಇದು ಬಿದ್ದಿತ್ತು, ಅಂದರೆ ಕಡ್ಡಿ ಅದರಲ್ಲೇ ಇತ್ತು. ಸೊ ಅದನ್ನು ತೆಗಿಬೇಕು. ಮತ್ತು ಅದನ್ನು ನೋಡಿ ಏನು ಅನ್ಕೋಬೇಡಿ. ಇಲ್ಲಿ ನೋಡ್ಬೋದು ದೋಸೆ ಹಾಕ್ತಾಯಿತ್ತು. ದೋಸೆಗೆ ಈ ಥರ ಚೆನ್ನಾಗಿ ಬರಬೇಕು ಅಂದರೆ ಟಿಪ್ಸ್ ಕೂಡ ನಾನು ಹೇಳಿದ್ದೀನಿ. ಅಂದರೆ ನೀವು ಮಳೆ ಬರ್ತಾಯಿದ್ರು ಕೂಡ ನೀಟಾಗಿ ಬರುತ್ತೆ. ಇಲ್ಲಿ ನಾನು ದೋಸೆ ಮಾಡ್ತಾಯಿದ್ನ, ಇಲ್ಲಿ ಇವ್ರು ನಾನು ಮಾಡ್ತೀನಿ ಅಂತ ಬಂದು ಮಾಡ್ತೀನಿ ಅಂತ ಬಂದು ನೋಡಿ ಯಾವ ರೀತಿ ದೋಸೆ ಮಾಡಿದ್ದಾರೆ ಅಂತ ನೋಡ್ಬೋದು. ಏನು ಶೇಪ್ಗಳು ಬಂದಿದ್ದಾವೆ ಅಂತಂದರೆ, ಸೊ ಇದು ಸೇಮ್ ಫುಲ್ ಬ್ಲ್ಯಾಕು. ಹಾಗೆಯೇ ಒಂದು ಕೂಡ ದೋಸೆ ಶೇಪೇ ಬಂದಿರಲಿಲ್ಲ. ಲಾಸ್ಟಲ್ಲಿ ಕೊನೆಯದಾಗಿ 1-2 ಬಂದಿತ್ತು ಅಷ್ಟೇ. ಅದು ಫುಲ್ಲು ದಪ್ಪಗೆ ಪಿಜ್ಜಾ ರೇಂಜಿಗೆ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ಬಂದು ನಾನೇ ಹಾಕಿ ದೋಸೆನ ಮಾಡ್ತಾಯಿದ್ದೀನಿ. ಅವ್ರು ಕೊಟ್ಟರೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ನಾನು ಅಂತಾರೆ. ಸೊ ಈ ರೀತಿ ಕಡಿಸಿ ಇಡ್ತಾರೆ. ಈ ರೀತಿ ಆಗಿತ್ತು ಇವತ್ತಿನ ದೋಸೆ ಕತೆ. ಸೊ ದೋಸೆ ಎಲ್ಲ ಮಾಡಾದ ನಂತರ ಇವತ್ತು ವೆಡ್ನೆಸ್ಡೇ, ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನಾನು ತಮ್ಮನೇಲಿ ಆಲ್ರೆಡಿ ನೋಡಿದ್ರಲ್ವ, ರಾಯರ್ನ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಯಾಕೆ ಅಂತ ಗೊತ್ತಿಲ್ಲ, ಬಂದಿಲ್ಲ. ಸೊ ಹಾಗಾಗಿ 16th ಇತ್ತು, ಆದರೂ ಅದು ಸ್ವಲ್ಪ ಕೂಡ ಏನು ಅಪ್ಡೇಟ್ ಏನೂ ಕೊಟ್ಟಿರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ತೊಗೊಂಬಂದ್ಬಿಡೋಣ ಅಂತ ಹೇಳಿ, ಸೊ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ, ರಾಯರ್ ಬರ್ತಾರಲ್ವ ಅಂತ. ಸೊ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನೀಟಾಗೆಲ್ಲ ಒರೆಸಿ ನಂತರ ನೀಟಾಗಿ ಗುಡಿಸಿ ಆನಂತರ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಗುಡಿಸಿ ಕ್ಲೀನ್ ಮಾಡಿಕೊಂಡ್ರೆ. ಸೊ ಮನೆಯಲ್ಲೆಲ್ಲ ಒರೆಸಾದ ನಂತರ ಮತ್ತೆ ಹೊರಗಡೆ ಕೂಡ ನೀಟಾಗಿ ಒರೆಸಿ ಅರಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ನಂತರ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಮುಗಿಸಿ, ಟಿಫನೆಲ್ಲ ಮುಗಿಸಿ ಮತ್ತು ಸ್ನಾನ ಮಾಡಿಕೊಂಡು ಹೀಗೆ ಹೊರಗಡೆ ಹೊರಟಿದ್ದೀನಿ. ಹಾಗೆಯೇ ಸ್ವಲ್ಪ ಕೆಲಸ ಕೂಡ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಹೆವಿಯಾಗಿತ್ತು ಬಿಸಿಲಂತೂ ಹೇಳೋಕ್ಕೆ ಆಗೋಲ್ಲ. ಸೊ ನಾನು ಹೋಗೋ ವರ್ಷದಲ್ಲಿ ಆಲ್ಮೋಸ್ಟ್ 12:30 ಆಗಿತ್ತು, 12:31 ಆಗಿತ್ತು. ತುಂಬ ಬಿಸಿಲಿತ್ತು. ನೀವು ನೋಡ್ಬೋದು ಹೋಗಬೇಕಾದ್ರೆ ಫೇಸ್ ಹೆಂಗಿದೆ, ಬರಬೇಕಾದ್ರೂ ಕೂಡ ತೋರಿಸ್ತೀನಿ ನೋಡಿ. ಅಷ್ಟು ಬಿಸಿಲು. ಸ್ವಲ್ಪ ಹೊತ್ತು ಅಷ್ಟೇ ನಾನು ಛತ್ರಿನ ಸೈಡ್ಗೆ ತೆಗ್ದು ಅಲ್ಲಿ ವಿಪರೀತ ಬಿಸಿಲು ನೋಡ್ತಾ ಇದ್ದೀರಲ್ವ. ಇಲ್ಲಿ ಗೋಲ್ಡ್ ಶಾಪ್ಗೆ ಹೋಗಿದ್ದೆ. ಗೋಲ್ಡ್ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು. ನನಗೆ ಕಾಲು ಚೈನ್ ಬೇಕಾಗಿತ್ತು. ಸೊ ಅದನ್ನು ನೋಡಿಕೊಂಡು ಯಾವ ರೀತಿ ಬೇಕು ಏನಂತ ಸೆಲೆಕ್ಟ್ ಮಾಡಿಕೊಂಡು ಬಂದೆ. ಹೋಗಿ ತೊಗೊಂಡು ಬರಬೇಕು. ನಂತರ ಸ್ವಲ್ಪ ಬಿಸಿಲಲ್ಲಿ ಓಡಾಡಿದ್ದಕ್ಕೆ ಸ್ವಲ್ಪ ಶುಗರ್ ಕೇನ್ ಜ್ಯೂಸನ್ನ ಕೂಡ ಕುಡ್ಕೊಂಡು ಮತ್ತೆ ಈಗ ರಿಟರ್ನ್ ಆಗ್ತಾಯಿದ್ದೀನಿ. ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸಿಲ್ಲ. ಈಗ ನೋಡ್ಬೋದು ಫೇಸು ಎಷ್ಟು ಡೆಲ್ ಆಗಿದೆ ಫಸ್ಟ್ ಈಗ ಅಂತ. ಸೊ ನಾನೆಲ್ಲ ತಗೊಂಡು ಶಾಪಿಂಗ್ ಮಾಡಿರೋದು ಏನೇನು ಅಂತ ಮತ್ತೆ ತೋರಿಸ್ತೀನಿ ನಾನು. ಫೈನಲಾಗಿ ಈಗ ಮನೆಗೆ ಬಂದೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಫುಲ್ ಕಾಲೆಲ್ಲ ಪೇಯ್ನ್ ಬರ್ತಾಯಿತ್ತು. ನಾನು ಜಾಸ್ತಿ ಓಡಾಡ್ತಾ ಇರಲಿಲ್ವಲ್ಲ. ಸೊ ಹಾಗಾಗಿ ಮತ್ತೆ ಬಂದು ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಶುಗರ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇತ್ತು. ಸ್ವಲ್ಪ ಶುಗರು, ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರ್ ಪೌಡರು, ನಂತರ ಸ್ವಲ್ಪ ಪುದೀನನ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲಿ ಬೇಕಾದರೆ ಟ್ರೈ ಮಾಡಿ ನೋಡಿ. ಜ್ಯೂಸು ಹೊರಗಡೆ ಯಾವ ರೀತಿ ಸಿಗುತ್ತೋ ಸೊ ಆ ರೀತಿಯೇ ಇರುತ್ತೆ. ಹಾಗಾಗಿ ತೊಗೊಂಡು ಜ್ಯೂಸರ್ ಇರುತ್ತಲ್ವ, ಸೊ ಜ್ಯೂಸರಲ್ಲಿ ಗ್ರೈಂಡ್ ಮಾಡಿಕೊಂಡು ನೀವು ನೀಟಾಗಿ ಶೋಧಿಸ್ಕೋಬೇಕು. ಇಲ್ಲ ನಿಮ್ಗೆ ಶೋಧಿಸ್ಕೊಳ್ಳೋಕೆ ಇಷ್ಟ ಆಗಿಲ್ಲ ಅಂತಂದರೆ ಸೊ ಹಾಗೇನ ಕೂಡ ಕುಡಿಬೋದು. ಆದಷ್ಟು ಇದನ್ನು ಸಿಪ್ಪೆನ ತೆಗೆದ್ಬಿಟ್ರೆ ಬೀಜಗಳನ್ನ ತೆಗೆದ್ಬಿಡಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಸೊ ಇದನ್ನು ನೋಡ್ಬೋದು ಜ್ಯೂಸ್ ಯಾವ ರೀತಿ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಒಂದು ಗ್ಲಾಸ್ ಕುಡ್ದು ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಐಸ್ ಕ್ಯೂಬ್ಸ್ನ ಕೂಡ ಹಾಕ್ಕೊಂಡಿದ್ದೆ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿದ್ರೆ ತುಂಬ ತಣ್ಣಗೆ ಅನಿಸುತ್ತೆ. ಸೊ ಕುಡಿದು ನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಸಮ್ಮರಲ್ಲಿ ನೀವು ಏನೇ ಅಂದ್ರಿ ಸೊ ಅವಾಗವಾಗ ಈ ಥರ ಜ್ಯೂಸ್ ಆಗಿರ್ಬೋದು, ಕೋಲ್ಡ್ ವಾಟರ್ಸ್ ಆಗಿರ್ಬೋದು, ಯಾವ ಜ್ಯೂಸ್ ಇದ್ದರೆ ಆ ಜ್ಯೂಸನ್ನ ತೊಗೋತಾ ಇದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಾಡಿ ಡಿಹೈಡ್ರೇಟ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ಫೋಟೋ ನಾನು ಸ್ವಲ್ಪ ದೊಡ್ಡದು ನೋಡೋಣ ಅಂತ ಅಂದ್ಕೊಂಡೆ. ಸೊ ಮಿರಾಕಲ್ ಏನು ಅಂತಂದರೆ ಫಸ್ಟು ನನಗೆ 2-3 ಶಾಪಲ್ಲಿ ನೋಡಿದೆ, ಸಿಕ್ಕಿಲ್ಲ, ತುಂಬ ಡಿಸಪಾಯಿಂಟ್ ಆಗಿಬಿಡ್ತು, ಸಿಗೋದಿಲ್ವೇನೋ ಅಂತ ಅಂದ್ಕೊಂಡು ವಾಪಸ್ ಬರಬೇಕಾದ್ರೆ ಒಂದೇ ಒಂದು ಶಾಪ್ ಕಾಣಿಸ್ತು, ಅಲ್ಲಿ ಹೊರಗಡೆನೇ ಇಟ್ಟಿದ್ರು. ಹೋಗಿ ನೋಡಿದ ತಕ್ಷಣ ಮೇಲೇ ಈ ಫೋಟೋ ಕಾಣಿಸ್ತಿತ್ತು. ಇದಾದ ನಂತರ ಕೇಳಿದೆ ಇನ್ನೂ ಬೇರೆದಿದೆಯಾ, ದೊಡ್ಡದಿದೆಯಾ ಅಂತ ಕೇಳಿದ್ರೆ ಹುಡುಕಿ ಇನ್ನೂ ಇರ್ಬೋದು ಅಂತಂದರು. ಸೊ ನನಗೆ ಇನ್ನೊಂದು 2 ಫೋಟೋ ಸಿಕ್ತು, ಬಟ್ ಆ ಫೋಟೋ ಏನು ನನಗೆ ಅಷ್ಟು ಇಷ್ಟ ಆಗಿಲ್ಲ, ಇನ್ನೂ ಪುಟ್ಟದ್ದು ಕೂಡ ಇತ್ತು, ಸೊ ಹಾಗಾಗಿ ನಾನು ತೊಗೊಂಡಿಲ್ಲ. ನಂತರ ಫೋಟೋನ ತೊಗೊಂಡು ರಾಯರ್ ಫೋಟೋನ ತೊಗೊಂಡು ಸ್ವಲ್ಪ ತುಳಸಿ ಬೇಕಾಗಿತ್ತಲ್ಲ, ತುಳಸಿ ತೊಗೊಂಡು ನಂತರ ಸ್ವಲ್ಪ ಹೂವನ್ನೆಲ್ಲ ತೊಗೊಂಡು ಬಂದೆ. ನಾಳೆ ಗುರುವಾರ ಅಲ್ವಾ, ಸೊ ಗುರುವಾರ ಮಾಡಿದರೆ ಫಸ್ಟು ನಾನು ರಾಯರಿಗೆ ಪೂಜೆ ಮಾಡ್ತಾ ಇರೋಂಥದ್ದು. ಸೊ ನಾನು ಅಂದ್ಕೊಂಡಿರೋದು ಆಗಿದೆ, ಲಾಸ್ಟ್ ವೀಕು ನನ್ನ ಹತ್ರ ಫೋಟೋ ಕೂಡ ಇರಲಿಲ್ಲ, ಆರ್ಡ್ರ್ ಮಾಡಿದ್ದೆ ಬಂದಿರಲಿಲ್ಲ. ಬಟ್ ನಾನು ಫೋನಲ್ಲಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ನಾನು ಅಂದ್ಕೊಂಡಿರೋದು ಆಗಿತ್ತು. ಸೊ ಹಾಗಾಗಿ ನಾನು ಇನ್ಮೇಲಿಂದ ರಾಯರನ್ನ ಗುರುವಾರ ಪೂಜಿಸ್ಬೇಕು ಅಂತ ಅಂದ್ಕೊಂಡು, ಸೊ ನನಗೆ ಬೇಕಾಗಿರೋದು ಈ ಥರ ಸಾಂಬ್ರಾಣಿ ಬೇಕಾಗಿತ್ತು, ಇದನ್ನು ತೊಗೊಂಡು ಧೂಪ ಹಾಕೋಕ್ಕೆ. ನಂತರ ರಾಯರಿಗೆ ಒಂದು ಹಾರನ, ರುದ್ರಾಕ್ಷಿ ಮಾಲೆನ ತೊಗೊಂಡು, ಸೊ ಇದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದೀನಿ. ನೋಡಬೇಕು ಸ್ಮೆಲ್ ಯಾವ ರೀತಿ ಬರುತ್ತೆ ಅಂತ. ಇದು ರುದ್ರಾಕ್ಷಿ ಮಾಲೆ. ಸೊ ಈ ಫೋಟೋಗೆ ಯಾವ ಸೈಜ್ ಬೇಕಾಗುತ್ತೋ ಸೊ ಆ ಸೈಜ್ನ ನಾನು ನೋಡಿ ತೊಗೊಂಡಿದ್ದೆ, ಕರೆಕ್ಟಾಗಿ ಸರಿ ಹೋಗಿತ್ತು. ನಾನು ನೆಕ್ಸ್ಟ್ ಗುರುವಾರದ ಬ್ಲಾಗ್ ಕೂಡ ಶೇರ್ ಮಾಡ್ತೀನಿ, ನಾನು ಯಾವ ರೀತಿ ಎಲ್ಲ ಪೂಜೆ ಮಾಡಿದ್ದೀನಿ, ಯಾವ ರೀತಿ ಎಲ್ಲ ಇದನ್ನು ಹಾಕೋತೀನಿ ಏನು ಅಂತ ಎಲ್ಲ ಕಂಪ್ಲೀಟಾಗಿ ನಾನು ಬ್ಲಾಗ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಇಲ್ಲಿ ಗುರುವಾರ ರಾಯರನ್ನ ಪೂಜೆ ಮಾಡೋರು ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನನೇ ಇದ್ದೀರಾ ರಾಯರಿಗೆ ಪೂಜೆ ಮಾಡೋರು, ಇಲ್ಲ ಅಂತಲ್ಲ. ರಾಯರನ್ನ ನಂಬಿದ್ರೆ ಖಂಡಿತ ಅದು ಆಗುತ್ತೆ ಅಂತ ಸುಮಾರಷ್ಟು ಜನ ಹೇಳ್ತಾಯಿದ್ರು, ನನಗೆ ಗೊತ್ತಿರಲಿಲ್ಲ. ನಾನು ರೀಸೆಂಟಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ತುಂಬ ಒಳ್ಳೆ ಪವಾಡನೇ ನಡೀತು ನನ್ನ ಲೈಫ್ಲಿ, ಅಂದ್ಕೊಂಡಿದ್ದು ಇಮಿಡಿಯೇಟ್ ಆಗಿದೆ. ನಾನು ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್.